ಕೋಲ್ಚಾರು ಶಾಲೆಗೆ बोलो ಭಾರತ ಮಾತಾ ಕಿ ವಂದೇ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ನಮ್ಮ ಮೆರವಣಿಗೆ ಚಾಲನೆ ನೀಡಿದಂತ ನಗರ ಪಂಚಾಯತ್ ಅಧ್ಯಕ್ಷರಿಗೆ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಉಪಾಧ್ಯಕ್ಷರಾದ ಶ್ರೀ ಬುದ್ಧನಾಯ್ಕ. ಇಂದು ಬೆಳಿಗ್ಗೆ ನಮ್ಮ ಸರ್ಕಾರಿ ಶಾಲೆ ಕೊಲ್ಚರ್ ಇದರ ಒಂದು ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಈ ಶಾಲೆ ಅತ್ಯುತ್ತಮ ಶಾಲೆ ಎಂಬುದನ್ನು ನಾನು ಪೇಪರಲ್ಲಿ ಓದಿದ್ದೇನೆ. ಹಾಗೆ ಶಿಕ್ಷಕರ ದಿನಾಚರಣೆಯನ್ನು ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಸಭೆಗೆ ಆಗಮಿಸಿದಂತ ಸರ್ವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಈಗ ನೀಡಲಿದ್ದೇವೆ. ಮಕ್ಕಳು ಅಂತ ಹೇಳಿದ್ರೆ ನಮಗೆ ದೇವರಿಗೆ ಸಮಾನ, ಶಾಲೆ ಅಂತ ಹೇಳಿದ್ರೆ ದೇವಾಲಯಕ್ಕೆ ಸಮಾನ. ಅಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಶಾಲೆಯ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದ ಶಾಲೆ ಇದು ಎಲ್ಲ ಶಾಲೆಗಳಿಗೂ ಮಾದರಿಯಾಗಲಿ. ಮುಂದಿನ ದಿನಗಳಲ್ಲಿ ಇಂಥ ಶಾಲೆಗಳನ್ನು ನೋಡಿ ಇನ್ನು ಉಳಿದ ಶಾಲೆಗಳು ಕೂಡ ಅದೇ ರೀತಿಯಲ್ಲಿ ಮುನ್ನಡೆಯಲಿ. ನಾನು ಸ್ವಲ್ಪ ವಿಚಾರಗಳನ್ನು ಈಗ ಬರುವಾಗ ಸ್ವಲ್ಪ ಪೇಪರಲ್ಲಿ ನೋಡಿಕೊಂಡು ಬಂದೆ. ಅಂದರೆ ನನಗೆ ನಿನ್ನೆ ಈ ವಿಷಯವನ್ನು ನಮ್ಮ ಸುದರ್ಶನ್ ಪಾತಿಕಲ್ ಅವರು ಒಮ್ಮೆ ಬರಬೇಕು ಅಂತ ಕೇಳಿಕೊಂಡ್ರು. ಶಾಲೆ ಬಗ್ಗೆ ನೋಡಿದರೆ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯುತ್ತಮ ಕಾಳಜಿಯನ್ನು ವಹಿಸಿದಂಥ ಶಾಲೆ ಅಂತ ಹೇಳೋದನ್ನು ತಿಳ್ಕೊಂಡಿದ್ದೇನೆ. ಹಾಗೆ ಆ ಶಾಲೆಯಲ್ಲಿ ಪ್ರತಿಯೊಂದು ವಿಚಾರಗಳನ್ನು ನೋಡಿದರೆ ಶಿಕ್ಷಕರು ಮತ್ತು ಕೊಠಡಿಗಳ ವ್ಯವಸ್ಥೆ, ಶಾಲೆಯ ವ್ಯಾಸಂಗದ ಬಗ್ಗೆ ಪ್ರತಿಯೊಂದು ವಿಚಾರಗಳಲ್ಲೂ ಅತ್ಯುತ್ತಮ ಮಟ್ಟದಲ್ಲಿದೆ. ಆ ಊರಿನವರ ಸಹಕಾರ ಕೂಡ ಸಂಪೂರ್ಣವಾಗಿದೆ. ಹಾಗೆ ಇನ್ನು ಎಲ್ಲರಿಗೂ ಈ ಶಾಲೆ ಮಾದರಿಯಾಗಲಿ. ಪುಟಾಣಿ ಮಕ್ಕಳಿಗೂ ನಾನು ಶುಭ ಹಾರೈಸುತ್ತಾ ಈ ಕಾರ್ಯಕ್ರಮ ಸಾಲಿಗೆ ಮಲೆನಾಡ ಮಾಜಿ ಶಿಕ್ಷಣ ಸಚಿವ ಸ್ವಚ್ಛ ಮನಸ್ಸಿನ ಶುದ್ಧ ರಕ್ತದ ರಾಜಕಾರಣಿಯನ್ನು ಎಸ್.ಡಿ. ಗೋವಿಂದೇಗೌಡ ಇವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿ ಶಿಕ್ಷಕರ ದಿನಾಚರಣೆಯನ್ನು ವಿಧಾನಸೌಧದ ನಲ್ಲಿ ನಡೆದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಶಿಕ್ಷಣ ಸಚಿವರು ಶ್ರೀ ಬಂಗಾರಪ್ಪ ಇವರ ಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ 2,75,000 ನಗದು ಬಹುಮಾನ ಜೊತೆಗೆ